ರಮನ್ ಆ ದಿನ ಆಫೀಸ್ನಲ್ಲಿ ತುಂಬ ದಣದಿದ್ದ. ಆಗ ಅಚಾನಕ್ಕಾಗಿ ಅವನಿಗೆ ಒಂದು ಮುಖ್ಯವಾದ ಫೈಲ್ ಮನೆಯಲ್ಲೇ ಮರೆತು ಬಿಟ್ಟಿದ್ದೇನೆ ಎಂಬುದು ನೆನಪಾಯಿತು. ಅದಕ್ಕಾಗಿ ಸ್ವಲ್ಪ ಹೊತ್ತಿನ ಬಳಿಕ ಫೈಲ್ ತೆಗೆದುಕೊಳ್ಳಲು ಮನೆಗೆ ಹಿಂತಿರುಗಿದನು. ಆದರೆ ಮನೆಗೆ ತಲುಪುತ್ತಿದ್ದಂತೆಯೇ ಅವನ ಕಿವಿಗೆ ಕೆಲವು ಧ್ವನಿಗಳು ಕೇಳಿಬಂದವು. ಅದು ಅವನ ಹೆಂಡತಿ ರತ್ನಾಳ ಕಟುವಾದ ಧ್ವನಿಯಾಗಿತ್ತು. ಅತ್ತೆ, ನನಗಾಗಿ ಬಿಸಿ ಬಿಸಿ ಚಹಾ ಮಾಡಿ ತಂದುಕೊಡಿ. ಹಾಂ, ಉಳಿದ ಕೆಲಸಗಳನ್ನು ಮುಗಿಸಿದ್ದೀರೋ ಅಥವಾ ಇಲ್ಲವೋ ಅಂತ. ಅಷ್ಟರಲ್ಲಿ ರಮಣ್ಣನ ತಾಯಿ ತಮ್ಮ ಮೊಣಕಾಲುಗಳನ್ನು ಒತ್ತಿಕೊಳ್ಳುತ್ತಾ, ಸೊಸೆ, ಅಡುಗೆ ಮನೆಯ ಕೆಲಸವನ್ನೆಲ್ಲ ನಾನು ಮುಗಿಸಿದ್ದೇನೆ. ಆದರೆ ಇಂದು ಕಸ ಒರೆಸುವುದು ಮಾಡುವುದು ನನ್ನಿಂದ ಆಗುವುದಿಲ್ಲ. ಇಂದು ನನ್ನ ಮೊಣಕಾಲುಗಳಲ್ಲಿ ತುಂಬ ನೋವು ಇದೆ ಅಂತ ಹೇಳಿದರು. ಅದಕ್ಕೆ ರತ್ನ ಕೋಪದಿಂದ, ಹೌದು, ಇಲ್ಲಿ ನೀವು ಕೇವಲ ಪುಗ್ಸಟ್ಟೆ ಊಟ ಮಾಡಲು ಮಾತ್ರ ಬಂದಿದ್ದೀರಲ್ಲ, ನಿಮ್ಮಿಂದ ಯಾವುದೇ ಕೆಲಸ ಆಗುವುದೇ ಇಲ್ಲ. ನಮ್ಮದೇ ತಪ್ಪು. ನಿಮ್ಮನ್ನು ಈ ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ. ನಿಮ್ಮ ಔಷಧಿ ಖರ್ಚನ್ನು ನಾವು ನೋಡುತ್ತಿದ್ದೇವೆ. ಆದರೆ ನಿಮ್ಮಿಂದ ಮನೆಯ ಸ್ವಲ್ಪ ಕೆಲಸವೂ ಆಗುವುದಿಲ್ಲ ಎಂದು ತಿರಸ್ಕಾರವಾಗಿ ಹೇಳಿದಳು. ಸೊಸೆಯ ಮಾತಿಗೆ ಉತ್ತರಿಸುವುದು ಸರಿಯಲ್ಲ ಎಂದುಕೊಂಡ ಸರೋಜಮ್ಮನವರು ಮೌನವಾಗಿಯೇ ಕಣ್ಣೀರಿನಿಂದ ಅಡುಗೆ ಮನೆ ಕಡೆ ನಡೆದುಕೊಂಡು ಹೋದರು. ಅಷ್ಟರಲ್ಲಿ ತನ್ನ ಕೋಣೆಯ ಕಡೆ ಹೋಗುತ್ತಿದ್ದ ರತ್ನ ಮತ್ತೆ ಜೋರಾದ ಧ್ವನಿಯಲ್ಲಿ, ಸ್ವಲ್ಪ ಬೇಗ ಕೈ ಚಲಾಯಿಸಿ, ಮತ್ತೆ ಮೊಣಕಾಲು ನೋವು ಅಂತ ನೆಪ ಹೇಳಿಕೊಂಡು ಕುಳಿತುಕೊಳ್ಳಬೇಡಿ ಎಂದು ಕೂಗಿದಳು. ಈ ಮಾತುಗಳನ್ನು ಹೊರಗೆ ನಿಂತು ಕೇಳುತ್ತಿದ್ದ ರಮಣನಿಗೆ ತನ್ನ ಕಿವಿಗಳನ್ನೇ ನಂಬಲು ಆಗಲಿಲ್ಲ. ತನ್ನ ತಾಯಿಯ ಈ ಸ್ಥಿತಿಯನ್ನ ನೋಡಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅನಾರೋಗ್ಯದಲ್ಲಿದ್ದರೂ ಸರೋಜಮ್ಮನವರು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರ ಭುಜದ ಮೇಲೆ ಯಾರೋ ಸ್ಪರ್ಶಿಸಿದ ಅನುಭವವಾಯಿತು. ಹಿಂತಿರುಗಿ ನೋಡಿದಾಗ ಅವರ ಮಗ ರಮನ್ ಅಲ್ಲೇ ನಿಂತಿದ್ದ. ಅವನನ್ನ ನೋಡುತ್ತಿದ್ದಂತೆಯೇ ಸರೋಜಮ್ಮನವರ ನೋವು ಕಣ್ಣೀರಾಗಿ ಹೊರಬಂದಿತು. ಆದರೆ ತಕ್ಷಣವೇ ತಮ್ಮ ನೋವನ್ನು ನಗುವಿನ ಹಿಂದೆ ಮರೆ ಮಾಡುತ್ತಾ, ಅಯ್ಯೋ ಮಗನೇ, ನೀನು ಯಾವಾಗ ಬಂದೆ ಎಂದು ಕೇಳಿದರು. ಆದರೆ ರಮನ್ ಕಣ್ಣೀರಿನಿಂದ ತನ್ನ ತಾಯಿಯನ್ನ ನೋಡುತ್ತಲೇ ಇದ್ದನು. ಏನಾಯಿತು ಮಗನೇ, ನನ್ನನ್ನು ಹೀಗೆ ಏಕೆ ನೋಡುತ್ತಿದ್ದೀಯಾ ಎಂದು ಸರೋಜಮ್ಮ ಕೇಳಿದರು. ಅದಕ್ಕೆ ತುಂಬಿದ ಗಂಟಲಿನಿಂದ ರಮನ್, ಅಮ್ಮ, ಇನ್ನೆಷ್ಟು ಸಹಿಸಿಕೊಳ್ಳುತ್ತೀಯಾ? ಈ ಮನೆಯಲ್ಲಿ ಇಷ್ಟು ಕಷ್ಟ ಅನುಭವಿಸುತ್ತಿದ್ದೆ ಎಂದು ನನಗೆ ಏಕೆ ಹೇಳಲಿಲ್ಲ? ನಿಮ್ಮ ಸಾಕ್ಷಾತ್ಕಾರದಲ್ಲಿ ತಪ್ಪಿದೆ ಎಂದು ನಿಮಗೆ ಏಕೆ ಅನಿಸಿತು? ಇಷ್ಟು ದೊಡ್ಡ ವಿಷಯವನ್ನು ನನ್ನಿಂದ ಮರೆ ಮಾಡಿದ್ದೀರಿ. ಹೀಗೆ ಹೇಳುತ್ತಾ ಅವನ ಧ್ವನಿ ಭಾವುಕವಾಯಿತು. ಅವನು ತನ್ನ ತಾಯಿಯನ್ನು ಅಪ್ಪಿಕೊಂಡು, ಸಾಕು ಅಮ್ಮ, ಇದು ಬಹಳ ಆಯಿತು ಎಂದನು. ಅಷ್ಟರಲ್ಲಿ ಕೋಣೆಯಿಂದ ರತ್ನಾಳ ಗಟ್ಟಿಯಾದ ಧ್ವನಿ ಕೇಳಿಸಿತು. ಇನ್ನೂ ಅಡುಗೆ ಮಾಡಿರಲಿಲ್ಲವೇ, ಅಥವಾ ಮತ್ತೆ ಮೊಣಕಾಲು ಹಿಡಿದು ಕುಳಿತಿದ್ದೀರಾ ಎಂದು ಹೇಳುತ್ತಾ ರತ್ನ ಕಾಲು ಬಡಿದುಕೊಂಡು ಅಡಿಗೆ ಮನೆಯ ಕಡೆ ಬಂದಳು. ಆದರೆ ಅಲ್ಲಿ ತನ್ನ ಗಂಡ ರಮನ್ ನಿಂತಿರುವುದನ್ನು ನೋಡುತ್ತಿದ್ದಂತೆಯೇ ಅವಳ ಸ್ಥಿತಿ ಬೆಚ್ಚಿಬಿದ್ದಂತಾಯಿತು. ಇದು ಸುಮಾರು 8 ವರ್ಷಗಳ ಹಿಂದಿನ ಘಟನೆ. ಸರೋಜಮ್ಮ ಮತ್ತು ರಾಮ್ಚರಣ್ ರತ್ನಾಳನ್ನು ತಮ್ಮ ಮನೆಯ ಸೊಸೆಯಾಗಿ ಕರೆತಂದಿದ್ದರು. ಆ ಸಮಯದಲ್ಲಿ ಸರೋಜಮ್ಮ ತುಂಬ ಸಂತೋಷದಲ್ಲಿದ್ದರು. ಸೊಸೆ ಮನೆಗೆ ಬಂದ ನಂತರ ಮನೆ ತುಂಬ ಸಂಭ್ರಮದಿಂದ ಕೂಡಿರುತ್ತದೆ ಎಂದು ಅವರು ಭಾವಿಸಿದ್ದರು. ಆದರೆ ಅವರ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಏಕೆಂದರೆ ರತ್ನಾಳಲ್ಲಿ ಒಳ್ಳೆಯ ಸೊಸೆಯ ಗುಣಗಳೇ ಇರಲಿಲ್ಲ. ಅವಳು ಸದಾ ತನ್ನ ಅಹಂಕಾರದಲ್ಲಿಯೇ ಮುಳುಗಿರುತ್ತಿದ್ದಳು. ಕುಟುಂಬ ಚಿಕ್ಕದಾಗಿದ್ದರೂ ಮನೆಯವರ ಬಗ್ಗೆ ಅವಳಿಗೆ ಯಾವುದೇ ಕಾಳಜಿ ಇರಲಿಲ್ಲ. ಮನೆಯ ಕೆಲಸ ಮಾಡುವುದರಲ್ಲಿ ಅವಳಿಗೆ ಸ್ವಲ್ಪವೂ ಆಸಕ್ತಿ ಇರಲಿಲ್ಲ. ದಿನವಿಡೀ ಸುತ್ತಾಡುವುದು, ಶಾಪಿಂಗ್ ಮಾಡುವುದು, ಪಾರ್ಟಿಗಳಿಗೆ ಹೋಗುವುದು, ಇವೇ ಅವಳ ಜೀವನವಾಗಿತ್ತು. ಸರೋಜಮ್ಮ ಮತ್ತು ರಾಮ್ಚರಣ್ ಅವರಿಗೆ ಸೊಸೆಯ ನಡವಳಿಕೆ ಯಾವುದು ಇಷ್ಟವಾಗಲಿಲ್ಲ. ಆದರೂ ಅವರು ಏನೂ ಹೇಳಲಿಲ್ಲ. ಇನ್ನೂ ಸಣ್ಣತನ ಇದೆ, ನಿಧಾನವಾಗಿ ಎಲ್ಲವೂ ಅರ್ಥವಾಗುತ್ತದೆ ಎಂದುಕೊಂಡಿದ್ದರು. ಆದರೆ ರಮನ್ ಅವಳಿಗೆ ಏನಾದರೂ ತಿಳಿಸಲು ಯತ್ನಿಸಿದರೆ ಅವಳು ಅವನ ಜೊತೆಯೇ ಜಗಳಕ್ಕೆ ಇಳಿಯುತ್ತಿದ್ದಳು. ಹೀಗಾಗಿ ಮನೆಯ ವಾತಾವರಣವು ಸಂಪೂರ್ಣ ಹಾಳಾಗಿತ್ತು. ಹೀಗೆ ನಿಧಾನವಾಗಿ ಸಮಯ ಕಳೆಯತೊಡಗಿತು. ಈಗ ರತ್ನ ಮತ್ತು ರಮನ್ ಮದುವೆಯಾಗಿ 10 ತಿಂಗಳು ಕಳೆದಿತ್ತು. ಒಂದು ದಿನ ರಾತ್ರಿ 10 ಗಂಟೆಯಾಗಲು ಬಂದರೂ ರತ್ನ ಇನ್ನೂ ಮನೆಗೆ ಬಂದಿರಲಿಲ್ಲ. ರಾಮ್ಚರಣ್ ಮತ್ತು ಸರೋಜಮ್ಮ ಆತಂಕದಿಂದ ಮನೆಯೊಳಗೆ ಅಲೆದಾಡುತ್ತಿದ್ದರು. ಮತ್ತೆ ಗಡಿಯಾರ ನೋಡುತ್ತಿದ್ದರು. ಅಷ್ಟರಲ್ಲಿ ರಾಮ್ಚರಣ್ ತಮ್ಮ ಮಗ ರಮನಿಗೆ, ಮಗನೇ, ಸೊಸೆಗೆ ಒಂದು ಫೋನ್ ಮಾಡಿ ನೋಡು, ಇಷ್ಟು ಹೊತ್ತಾದರೂ ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿದರು. ಅದಕ್ಕೆ ರಮನ್, ಅಪ್ಪ, ನಾನು ಎಷ್ಟು ಬಾರಿ ಕರೆ ಮಾಡಿದ್ದೇನೋ ಗೊತ್ತಿಲ್ಲ, ಆದರೆ ಅವಳು ಫೋನ್ ಎತ್ತುತ್ತಿಲ್ಲ ಅಂತ ಹೇಳಿದ. ಇವರ ಮಾತುಗಳು ನಡೆಯುತ್ತಿರುವಾಗಲೇ ಮನೆಯ ಗೇಟ್ ಮುಂದೆ ಒಂದು ಕಾರು ಬಂದು ನಿಂತಿತ್ತು. ನೋಡಿದರೆ ರತ್ನ ಟ್ಯಾಕ್ಸಿಯಿಂದ ಇಳಿಯುತ್ತಿದ್ದಳು. ಅವಳು ಮನೆಯೊಳಗೆ ಬಂದ ತಕ್ಷಣ ಸರೋಜಮ್ಮ, ಸೊಸೆ, ರಾತ್ರಿ ಇಷ್ಟು ತಡವಾಗಿ ಹೊರಗಿರುವುದು ಒಳ್ಳೆಯ ವಿಷಯ ಅಲ್ಲ.
ಒಳ್ಳೆಯ ಮನೆಯ ಸೊಸೆಯಂದಿರರು ಹೀಗೆ ವರ್ತಿಸುವುದಿಲ್ಲ ಅಂತ ಹೇಳಿದರು. ಅವರು ಇಷ್ಟು ಹೇಳುತ್ತಿದ್ದಂತೆಯೇ ರತ್ನ ಅವರ ಮೇಲೆಯೇ ಕೋಪದಿಂದ ಕೂಗಿಬಿಟ್ಟಳು. ನನ್ನ ಜೀವನದಲ್ಲಿ ನೀವು ಮಧ್ಯೆ ಬರಬೇಡಿ. ನನಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದನ್ನು ನಿಮ್ಮಿಂದ ಕಲಿಯಬೇಕಾದ ಅಗತ್ಯ ನನಗಿಲ್ಲ ಎಂದಳು. ಸೊಸೆಯ ಬಾಯಿಂದ ಇಂತಹ ಮಾತು ಕೇಳಿ ಸರೋಜಮ್ಮ ಮತ್ತು ರಾಮಚರಣ್ ಅವರು ಬೆಚ್ಚಿಬಿದ್ದರು. ಅಷ್ಟರಲ್ಲಿ ತನ್ನ ಹೆಂಡತಿಯ ಈ ವರ್ತನೆ ನೋಡಿ ರಮನ್ ಕೋಪದಿಂದ, ರತ್ನ, ನನ್ನ ಅಮ್ಮನ ಜೊತೆ ಹೀಗೆ ಮಾತನಾಡುವ ಧೈರ್ಯ ನಿನಗೆ ಹೇಗೆ ಬಂದಿತು ಎಂದು ಕೇಳಿದನು. ಆ ರಾತ್ರಿ ರತ್ನ ಮನೆಯಲ್ಲಿ ಅಷ್ಟು ದೊಡ್ಡ ಗಲಾಟೆ ಮಾಡಿದಳು. ಅದರ ಶಬ್ದ ಪಕ್ಕದ ಮನೆಯವರ ಕಿವಿಗೂ ತಲುಪಿತು. ಆ ಘಟನೆಯ ನಂತರ ರತ್ನ ಈ ಮನೆಯಲ್ಲಿ ಇರಬಾರದು ಎಂದು ಹಠ ಹಿಡಿದಳು. ಪ್ರತಿದಿನವೂ ತನ್ನ ಗಂಡ ರಮನ್ ಬಳಿ ಒಂದೇ ಮಾತು ಹೇಳುತ್ತಿದ್ದಳು, ನನಗೆ ಈ ಚಿಕ್ಕ ಮನೆಯಲ್ಲಿ ಬದುಕೋದು ಇಷ್ಟ ಇಲ್ಲ. ಈ ಮನೆ ನನ್ನ ಮಟ್ಟಕ್ಕೆ ಸರಿ ಹೊಂದುವುದೇ ಇಲ್ಲ. ಇಲ್ಲಿ ಪ್ರೈವಸಿ ಅನ್ನೋದೇ ಇಲ್ಲ ಅಂತ. ಸಮಯ ಕಳೆಯುತ್ತಾ ರಮನ್ ಕೂಡ ಚೆನ್ನಾಗಿ ಸಂಪಾದಿಸಲು ಆರಂಭಿಸಿದ. ಒಂದು ದಿನ ಸಂಜೆ ಅವನು ಮನೆಗೆ ಬಂದಾಗ ಅವನ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಇದ್ದಿತು. ಮನೆಯ ಒಳ ಬರುತ್ತಲೇ, ಅಮ್ಮ, ಅಪ್ಪ, ನೀವು ಎಲ್ಲಿದ್ದೀರಿ ಎಂದು ಕೂಗಿದ. ನಂತರ ತನ್ನ ತಾಯಿಯ ಬಾಯಿಗೆ ಸಿಹಿ ಹಾಕುತ್ತಾ ಸಂತೋಷದಿಂದ, ಅಮ್ಮ, ಇಂದು ನನ್ನ ಜೀವನದ ದೊಡ್ಡ ಸಂತೋಷದ ದಿನ. ನಾನು ಒಂದು ದೊಡ್ಡ ಮನೆ ಖರೀದಿಸಿದ್ದೇನೆ. ಇನ್ನು ನಾವು ಎಲ್ಲರೂ ಒಟ್ಟಿಗೆ ಆ ಮನೆಯಲ್ಲಿ ವಾಸ ಮಾಡೋಣ. ರತ್ನಾಳಿಗೂ ಯಾವುದೇ ದೂರು ಇರೋದಿಲ್ಲ ಅಂತ ಹೇಳಿದ. ಆ ದಿನ ರಮಣನಿಗೆ ಎಷ್ಟು ಸಂತೋಷವಾಗಿತ್ತೋ ಅದಕ್ಕಿಂತಲೂ ಹೆಚ್ಚು ಸಂತೋಷ ಸರೋಜಮ್ಮ ಮತ್ತು ರಾಮಚರಣ್ ಅವರಿಗೆ ಆಗಿತ್ತು. ತಮ್ಮ ಮಗ ತನ್ನ ಪರಿಶ್ರಮದ ಹಣದಿಂದ ಇಷ್ಟು ದೊಡ್ಡ ನಗರದಲ್ಲಿ ದೊಡ್ಡ ಮನೆ ಖರೀದಿಸಿದ್ದಾನೆ ಎಂಬ ಹೆಮ್ಮೆ ಅವರಿಗೆ ತುಂಬಿತ್ತು. ಈ ವಿಷಯ ಕೇಳಿ ರತ್ನಾಳ ಸಂತೋಷಕ್ಕೂ ಮಿತಿಯೇ ಇರಲಿಲ್ಲ. ಸರೋಜಮ್ಮ ಮತ್ತು ರಾಮಚರಣ್ ದೇವರಿಗೆ ಧನ್ಯವಾದ ಹೇಳಲು ದೇವಸ್ಥಾನಕ್ಕೆ ಪ್ರಸಾದ ತೆಗೆದುಕೊಂಡು ಹೋದರು. ಅವರಿಗಾಗಿ ಇದಕ್ಕಿಂತ ದೊಡ್ಡ ಸಂತೋಷದ ವಿಷಯ ಇನ್ನೇನು ಇರಬಹುದು? ಆದರೆ ರತ್ನಾಳ ಮನಸ್ಸಿನಲ್ಲಿ ಬೇರೆಯದೇ ಯೋಚನೆ ನಡೆಯುತ್ತಿತ್ತು. ರಮನ್ ಕೈಮುಖ ತೊಳೆದು ಊಟದ ಮೇಜಿನ ಬಳಿ ಕುಳಿತಿದ್ದ. ಆಗ ರತ್ನ ಅವನ ಬಳಿ ಬಂದು, ರಮನ್, ಹೊಸ ಮನೆಗೆ ಹೆಚ್ಚು ಸಾಮಾನು ತೆಗೆದುಕೊಂಡು ಹೋಗಬೇಕಾಗಿಲ್ಲ. ಬೇಕಾದಷ್ಟು ಮಾತ್ರ ತೆಗೆದುಕೊಂಡು ಹೋಗೋಣ. ಹಾಗೆ ಅತ್ತೆ ಮಾವ ಇದೇ ಮನೆಯಲ್ಲಿ ಇರುತ್ತಾರೆ. ಯಾವಾಗ ಯಾವ ವಸ್ತು ಬೇಕಾದರೂ ಇಲ್ಲಿಂದ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿದಳು. ಹೆಂಡತಿಯ ಈ ಮಾತು ಕೇಳಿ ರಮನ್ ಬೆಚ್ಚಿ ಬಿದ್ದು, ರತ್ನ, ನೀನು ಏನು ಹೇಳುತ್ತಿದ್ದೀಯಾ? ನನ್ನ ಅಮ್ಮ ಅಪ್ಪ ಇಲ್ಲಿ ಏಕೆ ಇರುತ್ತಾರೆ? ನಾನು ಅವರ ಒಬ್ಬನೇ ಮಗ. ನಾನು ಅವರಿಂದ ದೂರವಾಗಿ ಬದುಕುವುದಿಲ್ಲ ಅಂತ ಹೇಳಿದ. ಅದಕ್ಕೆ ರತ್ನ ತನ್ನನೆಯ ಧ್ವನಿಯಲ್ಲಿ, ನನಗೆ ಅನಿಸೋದಿಲ್ಲ ಅವರು ಈ ಮನೆ ಬಿಟ್ಟು ತಮ್ಮ ಮಗ ಸೊಸೆಯ ಹೊಸ ಮನೆಗೆ ಬರಲು ಇಷ್ಟಪಡುತ್ತಾರೆ ಅಂತ. ನಿಮಗೆ ತುಂಬ ಸಮಸ್ಯೆ ಇದ್ದರೆ ಅವರನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ಆದರೆ ನಂತರ ನನ್ನಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಅವರ ಜವಾಬ್ದಾರಿ ನನ್ನದು ಅಲ್ಲ ಅಂತ ಹೇಳಿದಳು. ರತ್ನ ತನ್ನ ಮಾತನ್ನು ಇಷ್ಟು ಸ್ಪಷ್ಟವಾಗಿ ಹೇಳಿದಾಗ ರಮನ್ ಮೌನವಾಗಿ ನಿಂತುಬಿಟ್ಟ. ಅದೇ ಸಮಯದಲ್ಲಿ ಸರೋಜಮ್ಮ ಮತ್ತು ರಾಮಚರಣ್ ಅವರು ದೇವಸ್ಥಾನದಿಂದ ಹಿಂತಿರುಗಿದ್ದರು. ಮಗ ಮತ್ತು ಸೊಸೆಯ ನಡುವೆ ನಡೆದ ಎಲ್ಲ ಮಾತುಗಳನ್ನು ಅವರು ಕೇಳಿಸಿಕೊಂಡಿದ್ದರು. ಅಷ್ಟರಲ್ಲಿ ರಾಮಚರಣ್ ಅವರು ಒಳಗೆ ಬಂದು, ಮಗನೇ, ನೀವು ಹೊಸ ಮನೆಗೆ ಹೋಗಿ, ನಾವು ಇಲ್ಲೇ ನಮ್ಮ ಮನೆಯಲ್ಲಿ ಇರುತ್ತೇವೆ ಅಂತ ಹೇಳಿ ನಂತರ ಸೊಸೆಯ ಕಡೆ ನೋಡಿ, ಮತ್ತೆ ಒಂದು ವಿಷಯ, ಈ ವಯಸ್ಸಿನಲ್ಲಿಯೂ ನಮ್ಮ ಕೈಕಾಲುಗಳು ಚೆನ್ನಾಗಿಯೇ ಕೆಲಸ ಮಾಡುತ್ತಿವೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಯಾರು ತೆಗೆದುಕೊಳ್ಳಬೇಕಾದ ಅಗತ್ಯವಿಲ್ಲ. ನಾವು ಇಬ್ಬರು ಒಬ್ಬರಿಗೊಬ್ಬರು ಸಾಕು. ನಿನ್ನ ಹೊಸ ಮನೆ ನಿನಗೆ ಶುಭವಾಗಲಿ ಅಂತ ಹೇಳಿದರು. ರಾಮಚರಣ್ ಅವರ ಮಾತುಗಳಲ್ಲಿ ತುಂಬ ನೋವು ಇದ್ದಿತು. ರಮನ್ ಗಮನಿಸಿದಾಗ ತನ್ನ ತಂದೆಯ ಮುಖ ಕೋಪದಿಂದ ಕೆಂಪಾಗಿತ್ತು. ಇಷ್ಟೊಂದು ಕೋಪದಲ್ಲಿ ತಂದೆಯನ್ನು ಅವನು ಎಂದಿಗೂ ನೋಡಿರಲಿಲ್ಲ. ಅದೇ ಕ್ಷಣದಲ್ಲಿ ರಮನ್ ಅಳುತ್ತಾ ತಂದೆಯ ಕಾಲಿಗೆ ಬಿದ್ದು, ಅಪ್ಪ, ನೀವು ನಿಮ್ಮ ಮಾತು ಹೇಳಿಬಿಟ್ಟಿರಿ. ರತ್ನ ಕೂಡ ತನ್ನ ತೀರ್ಮಾನ ಹೇಳಿಬಿಟ್ಟಳು. ಆದರೆ ನನ್ನ ಬಗ್ಗೆ ಯಾರೂ ಯೋಚಿಸಲಿಲ್ಲ. ನಾನು ನಿಮ್ಮಿಂದ ದೂರವಾಗಿ ಹೇಗೆ ಬದುಕಲಿ ಎಂದು ಅಳುತ್ತಾ ಹೇಳಿದನು. ತಮ್ಮ ಮಗ ಅಳುವುದನ್ನು ನೋಡಿ ರಾಮಚರಣ್ ಮತ್ತು ಸರೋಜಮ್ಮನವರ ಕಣ್ಣುಗಳಿಂದಲೂ ಕಣ್ಣೀರು ಹರಿಯತೊಡಗಿತು. ರಾಮಚರಣ್ ಮಗನನ್ನು ಎಬ್ಬಿಸಿ ಅಪ್ಪಿಕೊಂಡು, ಮನಸ್ಸು ಚಿಕ್ಕದಾಗಿಸಿಕೊಳ್ಳಬೇಡ ಮಗನೇ. ಹೇಗೋ ನಾವು ಇದೇ ನಗರದಲ್ಲಿದ್ದೇವೆ ಅಲ್ವಾ? ಮನಸ್ಸಾದಾಗ ಬಂದು ನೋಡಿ ಹೋಗು. ಆದರೆ ಕೆಲವೊಮ್ಮೆ ಫೋನ್ ಮಾಡಿ ನಿನ್ನ ಧ್ವನಿ ಕೇಳಿಸು. ನಿನ್ನ ಈ ವೃದ್ಧ ಅಮ್ಮ ಅಪ್ಪ ಅದರಿಂದಲೇ ಸಂತೋಷ ಪಡುತ್ತಾರೆ ಅಂತ ಹೇಳಿದರು. ಹೌದು ಅಪ್ಪ, ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ರಮನ್ ಹೇಳಿದ. ಅಷ್ಟರಲ್ಲಿ ರತ್ನ ಕೋಪದಿಂದ, ನಿನಗೆ ಯಾವಾಗಲೂ ನಿನ್ನ ಅಮ್ಮ ಅಪ್ಪನ ಬಗ್ಗೆ ಮಾತ್ರ ಕಾಳಜಿ. ನನ್ನ ಆಸೆಗಳಿಗೆ ನಿನ್ನ ಜೀವನದಲ್ಲಿ ಯಾವುದೇ ಬೆಲೆ ಇಲ್ಲ. ಇವರಿಗೂ ಅರ್ಥವಾಗಬೇಕು, ಮಗ ಮತ್ತು ಸೊಸೆಯ ಸಂತೋಷದಲ್ಲಿಯೇ ತಮ್ಮ ಸಂತೋಷವನ್ನು ನೋಡಬೇಕು ಅಂತ. ನಾನು ಮೊದಲೇ ಹೇಳಿದ್ದೆ, ನನಗೆ ಪ್ರೈವಸಿ ಬೇಕು. ಈಗ ನಿಮ್ಮ ಈ ಹಳ್ಳಿಗಾಡು ಸ್ವಭಾವದ ಅಮ್ಮ ಅಪ್ಪನನ್ನು ಇನ್ನೂ ಸಹಿಸಲಾಗುವುದಿಲ್ಲ ಎಂದು ಹೇಳಿದಳು.
ಈ ಮಾತು ಕೇಳುತ್ತಿದ್ದಂತೆಯೇ ರಮಣ್ಣ ಕೋಪ ಮಿತಿ ಮೀರಿತು. ಅವನು ಕೋಪದಲ್ಲಿ ರತ್ನಾಳ ಮೇಲೆ ಕೈ ಎತ್ತಲು ಹೋಗುತ್ತಿದ್ದಾಗ ರಾಮಚರಣ್ ಅವರು ಅವನ ಕೈ ಹಿಡಿದರು. ನಂತರ ಮಗನ ಮುಂದೆ ಕೈ ಜೋಡಿಸಿ, ಮಗನೇ, ನನ್ನ ಒಂದು ವಿನಂತಿ, ನೀವು ಇಲ್ಲಿಂದ ಹಿಂದೆ ಹೋಗಿಬಿಡಿ. ನಮ್ಮ ಕಾರಣಕ್ಕೆ ನಿಮ್ಮ ಸಂಸಾರ ಹಾಳಾಗಬಾರದು. ನೀವು ಇಬ್ಬರು ಸಂತೋಷದಿಂದ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಸಂಬಂಧ ಹಾಳಾಗುತ್ತಿರುವುದನ್ನು ನೋಡಿ ನಮಗೂ ಶಾಂತಿ ಸಿಗುವುದಿಲ್ಲ ಎಂದರು. ಹೀಗೆ ಹೇಳುತ್ತಾ ಅವರು ತಮ್ಮ ಮಗನನ್ನು ಎದೆಗೆ ಹಚ್ಚಿಕೊಂಡರು. ರಮಣ್ ಮತ್ತು ಅವನ ಅಮ್ಮ ಅಪ್ಪ ಮೂವರು ಕಣ್ಣುಗಳಲ್ಲಿಯೂ ಕಣ್ಣೀರು ತುಂಬಿತ್ತು. ಆದರೆ ರತ್ನ ಮಾತ್ರ ತನ್ನ ಆಸೆ ಕೊನೆಗೂ ನೆರವೇರಿತು ಎಂದು ಒಳಗೆ ಸಂತೋಷ ಪಡುತ್ತಿದ್ದಳು. ಆಮೇಲೆ 10 ದಿನಗಳಲ್ಲಿಯೇ ಮಗ ಮತ್ತು ಸೊಸೆ ಹೊಸ ಮನೆಗೆ ಹೋಗಿಬಿಟ್ಟರು. ಹೊಸ ಮನೆಯಲ್ಲಿ ರತ್ನ ತುಂಬ ಖುಷಿಯಾಗಿದ್ದಳು. ಆದರೆ ಬೇರೆ ಮನೆಗೆ ಹೋದರೂ ರಮಣ್ ತನ್ನ ಅಮ್ಮ ಅಪ್ಪನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಪ್ರತಿದಿನ ಫೋನ್ ಮಾಡಿ ಅವರ ಆರೋಗ್ಯ ವಿಚಾರಿಸುತ್ತಿದ್ದ. ಪ್ರತಿ ವಾರ ಅವರಿಗೆ ಬೇಕಾದ ಸಾಮಾನುಗಳನ್ನು ತಂದುಕೊಡುತ್ತಿದ್ದ. ಸಮಯ ಸಿಕ್ಕಾಗ ಅವರ ಜೊತೆ ಕೂತು ಮಾತನಾಡಿ ಸಮಯ ಕಳೆಯುತ್ತಿದ್ದ. ಅವನ ಅಮ್ಮ ಅಪ್ಪಗೆ ಯಾವ ಕೆಲಸವೂ ಬಂದರೂ ಕೂಡಲೇ ಅಲ್ಲಿ ಓಡಿ ಹೋಗುತ್ತಿದ್ದ. ರಾಮಚರಣ್ ಅವರಿಗೆ ಮಧುಮೇಹದ ಸಮಸ್ಯೆ ಇದ್ದುದರಿಂದ ಪ್ರತಿ ವಾರ ಅವರನ್ನು ವೈದ್ಯರ ಬಳಿ ಕೂಡ ಕರೆದುಕೊಂಡು ಹೋಗುತ್ತಿದ್ದ. ಕೆಲವೊಮ್ಮೆ ತಾಯಿಯ ಕೈಯಲ್ಲಿ ಮಾಡಿದ ಊಟ ತಿನ್ನಬೇಕೆಂದು ಅಚಾನಕ್ ಮನೆಗೆ ಬಂದು ದಿನವಿಡೀ ಅಮ್ಮ ಅಪ್ಪನ ಜೊತೆ ಕಳೆಯುತ್ತಿದ್ದ. ಯಾವ ದಿನ ಮಗ ಅವರ ಜೊತೆ ಇರುತ್ತಾನೋ ಆ ದಿನ ಸರೋಜಮ್ಮ ಮತ್ತು ರಾಮಚರಣ್ ಅವರ ಮುಖಗಳು ಗುಲಾಬಿಯಂತೆ ಅರಳುತ್ತಿತ್ತು. ಆ ದಿನ ಅವರಿಗೆ ಹಬ್ಬಕ್ಕಿಂತಲೂ ಕಡಿಮೆ ಅನಿಸುತ್ತಿರಲಿಲ್ಲ. ಒಂದು ದಿನ ರಾಮಚರಣ್ ವಾಕಿಂಗ್ ಮಾಡಿ ಮನೆಗೆ ಬಂದಾಗ ಸರೋಜಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರು. ಅಯ್ಯೋ ಶ್ರೀಮತಿ, ಅಡುಗೆ ಮನೆಯಿಂದ ಎಷ್ಟು ಚೆನ್ನಾಗಿ ವಾಸನೆ ಬರುತ್ತಿದೆ. ಇಡೀ ಮನೆ ಪರಿಮಳದಿಂದ ತುಂಬಿದೆ. ಏನೇನು ಮಾಡಿದ್ದೀಯಾ? ನಾನು ಸ್ವಲ್ಪ ನೋಡುತ್ತೇನೆ ಎಂದು ಹೇಳುತ್ತಾ ಅವರು ಅಡುಗೆ ಮನೆಗೆ ಬಂದರು. ನಂತರ ಆಶ್ಚರ್ಯದಿಂದ, ಅಯ್ಯೋ, ಇಷ್ಟೆಲ್ಲ ಅಡುಗೆ ಮಾಡಿದ್ದೀಯಾ? ಇಂದು ಏನಾದರೂ ಹಬ್ಬವೇನೋ ಅನಿಸುತ್ತಿದೆ. ಆದರೆ ತಿನ್ನೋದು ನಾವು ಇಬ್ಬರೇ ಅಲ್ವಾ? ಇಲ್ಲಿ ನೋಡಿದರೆ ಪನ್ನೀರ್ ಪಲ್ಯ, ಪಲಾವ್, ನನ್ನ ಇಷ್ಟದ ಬಜ್ಜಿ ಮಿರ್ಚಿ, ಜೊತೆಗೆ ಖೀರ್ ಕೂಡ ಮಾಡಿದ್ದೀಯಾ? ಆದರೂ ಇಂದು ನಮ್ಮ ಮೇಲೆ ಇಷ್ಟು ವಿಶೇಷ ಕರುಣೆ ಹೇಗೆ ಎಂದು ನಗುತ್ತಾ ಕೇಳಿದರು. ಅವರ ಮಾತು ಕೇಳಿ ಸರೋಜಮ್ಮ ನಗುತ್ತಾ, ಸ್ವಲ್ಪ ನಟನೆಯ ದಾಟಿಯಲ್ಲಿ, ನೀವು ಯಾವಾಗಲೂ ಮರೆತು ಬಿಡುತ್ತೀರಲ್ಲ, ನನಗೆ ಹಬ್ಬಕ್ಕಿಂತಲೂ ಹೆಚ್ಚು ಸಂತೋಷ ಕೊಡುವ ದಿನ ಯಾವುದು ಅಂತ ಹೇಳಿದರು. ನಂತರ ಸಂತೋಷದಿಂದ, ನಿನ್ನೆ ರಮಣ್ ಫೋನ್ ಮಾಡಿದ್ದ, ಇಂದು ನಮ್ಮನ್ನು ನೋಡಲು ಬರುತ್ತೀನಿ ಅಂದಿದ್ದಾನೆ. ಅದಕ್ಕಾಗಿಯೇ ಅವನಿಗೆ ಇಷ್ಟವಾದ ಪಲ್ಯಗಳ ಜೊತೆ ಬಜ್ಜಿ ಮಿರ್ಚಿ ಮತ್ತು ಖೀರ್ ಕೂಡ ಮಾಡಿದ್ದೇನೆ. ಅವನಿಗೆ ನನ್ನ ಕೈಯಲ್ಲಿ ಮಾಡಿದ ಅಡುಗೆ ತುಂಬ ಇಷ್ಟ ಅಲ್ವಾ ಅಂತ ಹೇಳಿದರು. ಮಗನ ಹೆಸರು ಕೇಳುತ್ತಿದ್ದಂತೆಯೇ ರಾಮಚರಣ್ ಅವರ ಮುಖದ ನಗು ನಿಧಾನವಾಗಿ ಮಾಯವಾಯಿತು. ಅಷ್ಟರಲ್ಲಿ ಸರೋಜಮ್ಮ, ಸರಿ, ಮೊದಲು ಹೇಳಿ, ಮಿರ್ಚಿ ಹೇಗಿದೆ ಎಂದು ಹೇಳುತ್ತಾ ಮಿರ್ಚಿಯ ತಟ್ಟೆಯನ್ನು ಅವರ ಕಡೆ ಚಾಚಿದರು. ತಮ್ಮ ಹೆಂಡತಿಯ ಮನಸ್ಸಿಗೆ ನೋವಾಗಬಾರದೆಂದು ರಾಮಚರಣ್ ಒಂದು ಮಿರ್ಚಿ ತೆಗೆದುಕೊಂಡರು. ಆದರೆ ಅವರ ಮುಖದಲ್ಲಿ ಸಂತೋಷವೇ ಇರಲಿಲ್ಲ. ಅವರು ಅಡಿಗೆ ಮನೆಯ ಬಾಗಿಲಿಗೆ ತಾಗಿ ಮೌನವಾಗಿ ನಿಂತರು. ಸ್ವಲ್ಪ ಹೊತ್ತಿನ ಹಿಂದೆಯಷ್ಟೇ ನಗುತ್ತಿದ್ದ ಅವರ ಮುಖದಲ್ಲಿ ಏಕಾಏಕಿ ದುಃಖದ ರೇಖೆಗಳು ಮೂಡಿದ್ದವು. ದೇಹದಲ್ಲಿಯೇ ಶಕ್ತಿಯೇ ಇಲ್ಲದಂತಿತ್ತು. ಅವರು ಸರೋಜಮ್ಮರ ಕಡೆ ನೋಡುತ್ತಾ ನಿಧಾನ ಸ್ವರದಲ್ಲಿ, ಸರೋಜಾ, ಒಂದು ಮಾತು ಹೇಳಲೆ? ಮದುವೆಯಾದ ಮೇಲೆ ಮಕ್ಕಳು ಏಕೆ ಅಮ್ಮ ಅಪ್ಪರಿಂದ ದೂರ ಹೋಗಿಬಿಡುತ್ತಾರೆ? ಅವರ ಜೀವನದಲ್ಲಿ ತಂದೆ ತಾಯಿಯ ಅಗತ್ಯವೇ ಉಳಿಯುವುದಿಲ್ಲವೇ ಅಂತ ಕೇಳಿದರು. ಹೀಗೆ ಹೇಳುತ್ತಾ ಅವರು ಹೊರಮನೆಯ ಮಂಚದ ಮೇಲೆ ಹೋಗಿ ಕೂತರು. ಪಕ್ಕದಲ್ಲಿದ್ದ ಪತ್ರಿಕೆಯನ್ನು ತೆಗೆದುಕೊಂಡು ಓದುತ್ತಿರುವಂತೆ ನಟಿಸಲು ಆರಂಭಿಸಿದರು. ಆದರೆ ಸರೋಜಮ್ಮನವರಿಗೆ ತಮ್ಮ ಗಂಡನ ಮನಸ್ಥಿತಿ ಚೆನ್ನಾಗಿಯೇ ಗೊತ್ತಿತ್ತು. ಅವರ ಮನಸ್ಸು ಹಗುರವಾಗಲಿ ಎಂದು ಅವರು ತುಳಸಿ, ಶುಂಠಿ ಚಹಾ ಮಾಡಿ ಜೊತೆಗೆ ಒಂದು ಪ್ಲೇಟ್ನಲ್ಲಿ ಬಜ್ಜಿ ಮಿರ್ಚಿ ಇಟ್ಟು ತಂದು ಪಕ್ಕದಲ್ಲಿದ್ದ ಬೆಂಚಿನ ಮೇಲೆ ಇಟ್ಟರು. ನಂತರ ಸೀರೆಯ ಅಂಚಿನಿಂದ ತಮ್ಮ ನೆತ್ತಿಯ ಬೆವರು ಒರೆಸಿಕೊಂಡು ಅವರ ಪಕ್ಕ ಕುಳಿತರು. ಆದರೂ ರಾಮಚರಣ್ ಪತ್ರಿಕೆ ಓದುವ ನಾಟಕ ಮುಂದುವರಿಸಿದರು. ಆಗ ಸರೋಜಮ್ಮ ಅವರ ಕೈಯಿಂದ ಪತ್ರಿಕೆಯನ್ನು ತೆಗೆದು ಬದಿಗೆ ಇಟ್ಟು, ನೀವು ಪತ್ರಿಕೆ ಓದುತ್ತಿಲ್ಲ ಅನ್ನೋದು ನನಗೆ ಗೊತ್ತು. ನೋಡಿ, ನಿಮ್ಮ ಕಣ್ಣೀರಿನಿಂದ ಪುಟಗಳೇ ಒದ್ದೆಯಾಗಿವೆ. ನಂತರ ಮೃದುವಾದ ಧ್ವನಿಯಲ್ಲಿ, ನೀವು ಕೂಡ ಅತಿಯಾಗಿ ಚಿಂತಿಸುತ್ತಿದ್ದೀರಿ. ಬೇರೆ ಮನೆಯಲ್ಲಿ ಇರಲು ನೀವೇ ತಾನೇ ನಮ್ಮ ಮಗನಿಗೆ ಹೇಳಿದ್ರಿ. ಅವನು ನಮ್ಮನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ ಅಲ್ವಾ? ಆ ಸಮಯದಲ್ಲಿ ನಾನು ದುಃಖಪಟ್ಟಾಗ ಅವಶ್ಯಕತೆ ಇಲ್ಲದೆ ದುಃಖ ಪಡಬೇಡ ಎಂದು ನೀವೇ ನನ್ನನ್ನು ಸಮಾಧಾನಪಡಿಸುತ್ತಿದ್ದೀರಿ. ಆದರೆ ಇಂದು ನೀವೇ ಧೈರ್ಯ ಕಳೆದುಕೊಳ್ಳುತ್ತಿದ್ದೀರಿ ಎಂದು ಹೇಳಿದರು. ಅದಕ್ಕೆ ರಾಮಚರಣ್ ನಿಟ್ಟುಸಿರು ಬಿಡುತ್ತಾ, ಹಾಗಾದರೆ ನಾನು ಏನು ಮಾಡಬೇಕಿತ್ತು ಸರೋಜಾ? ಅವರನ್ನು ಬೇರೆ ಮನೆಯಲ್ಲಿ ಇರಲು ಹೇಳದೇ ಇದ್ದರೆ ನಿನ್ನ ಸೊಸೆ ನಮ್ಮ ಜೊತೆ ನಮ್ಮ ಮಗನ ಬದುಕನ್ನು ನರಕ ಮಾಡಿಬಿಡುತ್ತಿದ್ದಳು. ಮದುವೆಯಾದ ದಿನದಿಂದಲೇ ಈ ಮನೆ ಅವಳಿಗೆ ಚಿಕ್ಕದಾಗಿ ಕಾಣಿಸುತ್ತಿತ್ತು. ನಾವು ಅವಳ ಮಟ್ಟಕ್ಕೆ ಸರಿ ಹೊಂದುತ್ತಿಲ್ಲ ಅನಿಸುತ್ತಿತ್ತು. ಈ ಮನೆಯು ಅವಳಿಗೆ ಇಷ್ಟವಿರಲಿಲ್ಲ.
ಪ್ರತಿದಿನ ಜಗಳ ಮಾಡುವುದು ಅವಳ ಸ್ವಭಾವವಾಗಿತ್ತು. ನಾವು ಅವಳ ಕಣ್ಣಿಗೆ ಸದಾ ಕಂಟಕವಾಗಿದ್ದೆವು. ಅವಳು ನಮ್ಮ ಜೊತೆ ಇರಲು ಇಷ್ಟಪಡುತ್ತಿರಲಿಲ್ಲ. ಹಾಗಾದರೆ ನಾನು ನನ್ನ ಮಗನಿಗೆ ನಿನ್ನ ಹೆಂಡತಿಯನ್ನ ಬಿಟ್ಟು ನಮ್ಮ ಜೊತೆ ಇರು ಎಂದು ಹೇಳಬೇಕಿತ್ತೆ ಅಂತ ಹೇಳಿದರು. ಗಂಡನ ಮಾತು ಕೇಳಿ ಸರೋಜಮ್ಮನವರ ಕಣ್ಣಲ್ಲೂ ನೀರು ತುಂಬಿತು. ಆದರೆ ತಕ್ಷಣವೇ ಕಣ್ಣೀರು ಒರೆಸಿಕೊಂಡು ಅವರು ಅಡಿಗೆ ಮನೆಗೆ ಹೋಗಿ ಪಾತ್ರೆಯಲ್ಲಿ ಇದ್ದ ಕೀರ್ ರುಚಿ ನೋಡಲು ಶುರು ಮಾಡಿದರು. ಅಷ್ಟರಲ್ಲಿ ರಾಮಚರಣ್ ಅವರು ಸಂತೋಷದಿಂದ ಕೂಗಿದರು, ಅಯ್ಯೋ ಶ್ರೀಮತಿ, ಬೇಗ ಬಾ, ನೋಡು ನಮ್ಮ ಮಗ ಬಂದಿದ್ದಾನೆ ಅಂದ. ಗಂಡನ ಧ್ವನಿ ಕೇಳುತ್ತಿದ್ದಂತೆಯೇ ಸರೋಜಮ್ಮ ತಕ್ಷಣ ಹೊರಗೆ ಬಂದರು. ಎದುರಿಗೆ ರಮನ್ ನಿಂತಿದ್ದ. ಅವನನ್ನು ನೋಡುತ್ತಿದ್ದಂತೆಯೇ ಅವರು ಓಡಿ ಬಂದು ಮಗನನ್ನು ಅಪ್ಪಿಕೊಂಡರು. ಆ ಕ್ಷಣದಲ್ಲಿ ಗಂಡ ಹೆಂಡತಿಯ ಎಲ್ಲ ದುಃಖವೂ ಮಾಯವಾದಂತಾಯಿತು. ಜೀವನದ ಹೊಡೆತಗಳಿಂದ ಮಸುಕಾಗಿದ್ದ ಅವರ ಕಣ್ಣುಗಳಲ್ಲಿ ಮತ್ತೆ ಹೊಳಪು ಮೂಡಿತು. ಎಲ್ಲ ನೋವುಗಳು ಸಂತೋಷವಾಗಿ ಬದಲಾದವು. ಹೀಗೆ ಮಗನನ್ನು ನೋಡಿದ ನಂತರ ಅವರ ಕೆಲವು ದಿನಗಳು ತುಂಬ ಸಂತೋಷದಿಂದ ಕಳೆಯುತ್ತಿದ್ದವು. ಆದರೆ ಆ ದಿನ ರಮನ್ ತನ್ನ ಮನೆಗೆ ಹಿಂತಿರುಗಿದ ನಂತರ ರಾಮಚರಣ್ ಏನೋ ಅಸ್ವಸ್ಥತೆಯಿಂದ ಬಳಲತೊಡಗಿದರು. ಸ್ವಲ್ಪ ಹೊತ್ತಿನ ಬಳಿಕ ಅವರು, ಸರೋಜಾ, ನನಗೆ ಏನೋ ಸರಿಯಾಗಿಲ್ಲ ಅನಿಸುತ್ತಿದೆ ಅಂತ ಹೇಳಿದರು. ಸರೋಜಮ್ಮ ನೋಡಿದಾಗ ಅವರ ಗಂಡನ ದೇಹ ಬೆವರಿನಿಂದ ತೊಯ್ದಿತ್ತು. ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಎದೆನೋವು ಆರಂಭವಾಯಿತು. ಅವರು ತಕ್ಷಣ ಮಗ ರಮಣನಿಗೆ ಫೋನ್ ಮಾಡಿ ಬೇಗ ಬರಲು ಹೇಳಿದರು. ನಂತರ ಓಡುತ್ತಾ ರಾಮಚರಣ್ ಅವರ ಬಳಿಗೆ ಬಂದು, ನಿಮಗೆ ಏನೂ ಆಗೋದಿಲ್ಲ, ರಮನ್ ಈಗಲೇ ಬರುತ್ತಾನೆ, ನಂತರ ನಾವು ಡಾಕ್ಟರ್ ಹತ್ತಿರ ಹೋಗೋಣ ಎಂದು ಹೇಳುತ್ತಲೇ ಇದ್ದರು. ಆದರೆ ಆ ಮಾತುಗಳನ್ನು ಕೇಳಲು ರಾಮಚರಣ್ ಜೀವಂತವಾಗಿರಲಿಲ್ಲ. ಅವರು ಮಂಚದ ಮೇಲೆಯೇ ನಿಶ್ಚಲವಾಗಿ ಕುಸಿದು ಬಿದ್ದಿದ್ದರು. ಜೀವನದ ಎಲ್ಲ ದುಃಖಗಳಿಂದ ಸದಾಕಾಲಕ್ಕೆ ಮುಕ್ತಿ ಪಡೆದಿದ್ದರು. ಇದನ್ನೆಲ್ಲ ನೋಡಿ ಸರೋಜಮ್ಮನವರ ಪ್ರಪಂಚವೇ ಕುಸಿದಂತಾಯಿತು. ಇನ್ನೊಂದು ಕಡೆ ರಮನ್ ಕೂಡ ತುಂಬ ದುಃಖದಲ್ಲಿದ್ದ. ತನ್ನ ತಂದೆಯ ಸಾವಿಗೆ ತಾನೇ ಕಾರಣ ಎನ್ನುವ ಅಪರಾಧ ಭಾವನೆ ಅವನನ್ನು ಕಾಡುತ್ತಿತ್ತು. ಇನ್ನು ತನ್ನ ತಾಯಿಯನ್ನು ಒಬ್ಬಳೇ ಬಿಡುವುದು ಸರಿಯಲ್ಲ ಎಂದುಕೊಂಡ ಅವನು ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು. ಅವನು ತನ್ನ ಹೆಂಡತಿ ರತ್ನಾಳಿಗೆ ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿದಾಗ ಅವಳು ಕೂಡ ತಲೆಯಾಡಿಸಿ ಒಪ್ಪಿಕೊಂಡಳು. ಹೀಗೆ ದಿನಗಳು ಸಾಗತೊಡಗಿದವು. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಸರೋಜಮ್ಮ ಕೂಡ ಅಸ್ವಸ್ಥರಾಗತೊಡಗಿದರು. ಅವರ ಮೊಣಕಾಲುಗಳಲ್ಲಿ ಸದಾ ನೋವು ಇರುತ್ತಿತ್ತು. ರಮನ್ ತನ್ನ ತಾಯಿಗೆ ಉತ್ತಮ ವೈದ್ಯರಿಂದ ಚಿಕಿತ್ಸೆ ಮಾಡಿಸುತ್ತಿದ್ದ. ತನ್ನ ತಾಯಿ ತನ್ನ ಜೊತೆಯಲ್ಲೇ ಸುಖವಾಗಿದ್ದಾಳೆ ಎಂಬುದರಿಂದ ಅವನಿಗೆ ನೆಮ್ಮದಿ ಇದ್ದಿತ್ತು. ಅವನಿಗೆ ಇನ್ನೊಂದು ಸಂತೋಷದ ವಿಷಯವೇನೆಂದರೆ ತನ್ನ ಹೆಂಡತಿ ರತ್ನಾಳಿಗೂ ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತ. ಬದಲಿಗೆ ಅವಳು ತುಂಬ ಸಂತೋಷದಿಂದ ತನ್ನ ಅತ್ತೆಯ ಸೇವೆ ಮಾಡುತ್ತಿದ್ದಾಳೆ ಎಂದು ಅವನು ಭಾವಿಸಿದ್ದ. ಆದರೆ ಆ ದಿನ ಫೈಲ್ ತೆಗೆದುಕೊಳ್ಳಲು ಮನೆಗೆ ಬಂದಾಗ ತನ್ನ ತಾಯಿಯ ಈ ದುಸ್ಥಿತಿಯನ್ನು ನೋಡಿ ಅವನ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ಅವನು ಮನಸ್ಸಿನಲ್ಲಿಯೇ ಯೋಚಿಸುತ್ತಿದ್ದ, ನಾನು ಎಷ್ಟು ನಿರ್ಲಕ್ಷ್ಯದ ಮಗನಾಗಿದ್ದೇನೆ. 2 ಕ್ಷಣ ತಾಯಿಯ ಜೊತೆ ಕೂತು ಮಾತನಾಡಲು ಕೂಡ ಸಮಯ ತೆಗೆದುಕೊಳ್ಳಲಿಲ್ಲ. ಅಪ್ಪ ಸತ್ತ ನಂತರ ಅಮ್ಮ ಎಷ್ಟು ಒಂಟಿಯಾಗಿದ್ದಾಳೆ. ಆದರೆ ನಾನು ನನ್ನ ಜೀವನದಲ್ಲಿಯೇ ಇಷ್ಟು ಬ್ಯುಸಿಯಾಗಿದ್ದೆ. ಅಮ್ಮನ ಕಣ್ಣಿನೊಳಗಿನ ನೋವನ್ನು ಗುರುತಿಸಲಿಲ್ಲ. ಇಂದು ನಾನು ಕೇಳಿದ ಈ ಮಾತುಗಳನ್ನೆಲ್ಲ ಅಮ್ಮ ಪ್ರತಿದಿನ ಸಹಿಸುತ್ತಿದ್ದಾಳೆಯೇ? ಈ ಮನೆಯಲ್ಲಿ ಇದ್ದು ನನ್ನ ತಾಯಿಗೆ 2 ಹೊತ್ತು ನೆಮ್ಮದಿಯಿಂದ ಊಟ ಮಾಡುವ ಅವಕಾಶವೂ ಇಲ್ಲ. ನಾಚಿಕೆ ಆಗಬೇಕು ನನಗೆ. ಹೀಗೆ ಯೋಚಿಸುತ್ತಾ ರಮಣನ ಕೋಪ ಉಕ್ಕಿ ಬಂದಿತು. ಅವನು ತನ್ನ ತಾಯಿಯ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು, ಅಮ್ಮ, ನನ್ನ ಮೇಲೆ ಪ್ರಮಾಣ, ಇಂದು ಸುಳ್ಳು ಹೇಳಬೇಡಿ, ನಿಜ ಹೇಳಿ. ನಾನು ಮನೆಯಲ್ಲಿ ಇಲ್ಲದಾಗ ರತ್ನ ನಿಮ್ಮ ಜೊತೆ ಹೇಗೆ ವರ್ತಿಸುತ್ತಾಳೆ ಅಂತ ಹೇಳಿದ. ಈ ಮಾತು ಕೇಳುತ್ತಿದ್ದಂತೆಯೇ ಸರೋಜಮ್ಮನವರ ಮನಸ್ಸಿನಲ್ಲಿ ಎಲ್ಲ ಘಟನೆಗಳು ಒಂದೊಂದಾಗಿ ನೆನಪಾಗತೊಡಗಿದವು. ರಮನ್ ಮನೆಯಲ್ಲಿದ್ದಾಗ ರತ್ನ ತನ್ನ ಅತ್ತೆಯನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುವಂತೆ ನಡೆಸುತ್ತಿದ್ದಳು. ಆದರೆ ಅವನು ಹೊರಗೆ ಹೋದ ಕೂಡಲೇ ಸರೋಜಮ್ಮನವರನ್ನು ಮನೆಯ ಕೆಲಸದಾಳಿನಂತೆ ಕೆಲಸ ಮಾಡಿಸುತ್ತಿದ್ದಳು. ಸರೋಜಮ್ಮ ಏನಾದರೂ ಕೇಳಿದರೆ ರತ್ನ ತಿರುಗೇಟು ನೀಡಿ, ನಿಮಗೆ ಇದರಿಂದ ಏನು? ನಾನು ಏನು ಮಾಡುತ್ತೇನೆ, ಏನು ಮಾಡುವುದಿಲ್ಲ ಅನ್ನೋದು ನನ್ನ ವಿಷಯ ಎಂದು ಉತ್ತರಿಸುತ್ತಿದ್ದಳು. ಮನೆಯಿಂದ ಹೊರಗೆ ಹೋಗುವಾಗ ಕೂಡ ಅವರಿಗೆ ಹೇಳಬೇಕು ಎಂಬ ಕನಿಷ್ಠ ಗೌರವವೂ ಅವಳಿಗಿರಲಿಲ್ಲ. ಯಾವ ದಿನ ರಮನ್ ತನ್ನ ತಾಯಿಗೆ ಇಷ್ಟವಾದ ಏನಾದರೂ ತಂದು ಕೊಡುತ್ತಿದ್ದನೋ ಅದಕ್ಕೂ ಕೂಡ ರತ್ನ ಅವನು ಹೋದ ನಂತರ ಮನೆಯಲ್ಲಿ ಜಗಳ ಮಾಡುತ್ತಿದ್ದಳು. ಅದಕ್ಕಾಗಿಯೇ ಸರೋಜಮ್ಮ ಯಾವಾಗಲೂ ತಮ್ಮ ಮಗನಿಗೆ, ಮಗನೇ, ನನಗಾಗಿ ಏನೂ ತಂದು ಕೊಡಬೇಡ ಎಂದು ಹೇಳುತ್ತಿದ್ದರು. ಸರೋಜಮ್ಮ ಎಷ್ಟೇ ನಿರಾಕರಿಸಿದರೂ ರಮನ್ ಅವರ ಕೋಣೆಯಲ್ಲಿ ಒಂದು ಟಿವಿ ಅಳವಡಿಸಿದ್ದ. ಖಾಲಿ ಸಮಯದಲ್ಲಿ ಅಮ್ಮನ ಮನಸ್ಸು ಬೇಸರವಾಗಬಾರದು ಎಂದು ಅವನು ಹೀಗೆ ಮಾಡಿದ್ದ. ಒಂದು ದಿನ ಸರೋಜಮ್ಮ ಸ್ವಲ್ಪ ಹೊತ್ತು ಟಿವಿ ನೋಡಲು ಕೂತಿದ್ದರು. ಅದನ್ನು ಕಂಡ ರತ್ನ ಕೋಪದಿಂದ ಉರಿದು ಬಿದ್ದಳು. ಅವಳು ಅವರ ಕೈಯಿಂದ ರಿಮೋಟ್ ಕಸಿದುಕೊಂಡು ಟಿವಿ ಆಫ್ ಮಾಡಿ, ನಾನು ಸ್ವಲ್ಪ ಹೊತ್ತು ಮನೆ ಹೊರಗೆ ಹೋದರೆ ಸಾಕು, ನೀವು ಟಿವಿ ಹಾಕಿಕೊಂಡು ಕೂತಿದ್ದೀರಲ್ಲ,
ನಿಮ್ಮ ಕೋಣೆಯಲ್ಲಿ ಫ್ಯಾನು ಬೇರೆ ಓಡುತ್ತಿದೆ. ಇವೆಲ್ಲದರ ವಿದ್ಯುತ್ ಬಿಲ್ ಯಾರಪ್ಪ ಕಟ್ಟಬೇಕು? ನಿನ್ನ ಅಪ್ಪನಾ ಎಂದು ಅವಮಾನಿಸಿದಳು. ಸರೋಜಮ್ಮ ಮೌನವಾಗಿದ್ದರು. ಏಕೆಂದರೆ ಅವರು ಏನಾದರೂ ಮಾತನಾಡಿದರೆ ಇನ್ನೂ 4 ಕಠಿಣ ಮಾತುಗಳನ್ನು ಕೇಳಬೇಕಾಗುತ್ತಿತ್ತು. ಈ ಎಲ್ಲ ವಿಚಾರಗಳನ್ನು ಸರೋಜಮ್ಮ ಇಷ್ಟು ದಿನ ತಮ್ಮ ಮಗನಿಗೆ ಹೇಳಿರಲಿಲ್ಲ. ಆದರೆ ಇಂದು ರಮನ್ ತನ್ನ ಪ್ರಮಾಣ ಹಾಕಿದ ನಂತರ ಅವರು ತಮ್ಮನ್ನು ತಡೆಯಲಾಗದೆ ಎಲ್ಲವನ್ನೂ ಹೇಳಿಬಿಟ್ಟರು. ವರ್ಷಗಳಿಂದ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ನೋವು ಹೊರಬಂದಂತೆ ಅವರಿಗೆ ಅನಿಸಿತು. ಇವೆಲ್ಲ ಕೇಳಿದ ರಮಣನ ರಕ್ತ ಕುದಿಯತೊಡಗಿತು. ಅವನು ಕೋಪದಲ್ಲಿ ರತ್ನಾಳ ಗಲ್ಲಕ್ಕೆ ಒಂದು ಜೋರಾದ ಏಟು ಹಾಕಿದನು. ಅದರ ಶಬ್ದ ಇಡೀ ಮನೆಯಲ್ಲಿ ಮೊಳಗಿತು. ರತ್ನ ತನ್ನ ಗಲ್ಲ ಹಿಡಿದು ಬೆಚ್ಚಿ ಬಿದ್ದು ನಿಂತಳು. ರಮಣನ ಕಣ್ಣುಗಳಲ್ಲಿ ಕೋಪಕ್ಕಿಂತಲೂ ಹೆಚ್ಚು ತನ್ನ ತಾಯಿಯ ನೋವಿನ ಬಗ್ಗೆ ಪಶ್ಚಾತ್ತಾಪ ಇದ್ದಿತು. ಅವನು ನಡುಗುವ ಧ್ವನಿಯಲ್ಲಿ, ತನ್ನ ಎಲ್ಲ ಸಂತೋಷಕ್ಕಿಂತ ನನ್ನನ್ನೇ ದೊಡ್ಡದಾಗಿ ನೋಡಿದ ಅಮ್ಮ ಇಂದು ನನ್ನ ಮನೆಯಲ್ಲಿ ಅವಮಾನ ಅನುಭವಿಸಬೇಕಾಯಿತು. ನಾನು ನನ್ನನ್ನೇ ಎಂದಿಗೂ ಕ್ಷಮಿಸಿಕೊಳ್ಳಲಾರೆ ಅಂತ ಹೇಳಿದ. ಅಷ್ಟರಲ್ಲಿ ಸರೋಜಮ್ಮ ಮಧ್ಯೆ ಬಂದು, ಇಲ್ಲ ಮಗನೇ, ಸೊಸೆಯ ಮೇಲೆ ಕೈ ಎತ್ತಬೇಡ. ತಪ್ಪು ಅವಳಷ್ಟೇ ಅಲ್ಲ, ನನ್ನದೂ ಇದೆ. ನಾನು ಪ್ರತಿಯೊಂದು ವಿಷಯವನ್ನು ಮೌನವಾಗಿ ಸಹಿಸಿಕೊಂಡಿದ್ದರಿಂದಲೇ ಅವಳಿಗೆ ಧೈರ್ಯ ಬಂದಿತ್ತು ಎಂದರು. ಆದರೆ ಇಂದು ರಮನ್ ಮೌನವಾಗಿರಲು ಸಿದ್ಧನಿರಲಿಲ್ಲ. ಅವನು ರತ್ನಾಳ ಕಡೆ ನೋಡಿ ಗಂಭೀರವಾಗಿ, ಇಂದು ನೀನು ಒಂದು ತೀರ್ಮಾನ ಮಾಡಬೇಕು ರತ್ನ. ಈ ಮನೆಯಲ್ಲಿ ನನ್ನ ತಾಯಿಗೆ ಗೌರವ ಸಿಗಬೇಕು. ಇಲ್ಲದಿದ್ದರೆ ನೀನೇ ಈ ಮನೆಯಿಂದ ಹೊರ ಹೋಗಬೇಕು ಅಂತ ಹೇಳಿದ. ಮೊದಲ ಬಾರಿಗೆ ರತ್ನಾಳ ಕಣ್ಣುಗಳು ಕೆಳಗಿಳಿದವು. ತನ್ನ ಹಠ ಮತ್ತು ಅಹಂಕಾರದಿಂದ ಹೇಗೆ ಒಬ್ಬ ವೃದ್ಧ ದಂಪತಿಯ ಮನಸ್ಸಿಗೆ ನೋವು ಕೊಟ್ಟಿದ್ದಳು ಎಂಬುದು ಅವಳಿಗೆ ನೆನಪಾಯಿತು. ರಾಮ್ಚರಣ್ ಕೂಡ ಮಗನಿಂದ ದೂರವಾದ ನೋವಿನಲ್ಲಿಯೇ ಈ ಲೋಕ ತೊರೆದಿದ್ದರು. ಈಗ ಅದೇ ನೋವು ಪ್ರತಿದಿನ ಸರೋಜಮ್ಮನವರ ಕಣ್ಣುಗಳಲ್ಲಿ ಕಾಣಿಸುತ್ತಿತ್ತು. ಆಗ ರತ್ನ ಅಳುತ್ತಾ, ಅತ್ತೆ, ನನ್ನನ್ನು ಕ್ಷಮಿಸಿ. ನಾನು ಯಾವಾಗಲೂ ನಿಮ್ಮನ್ನು ಒಂದು ಭಾರವೆಂದು ನೋಡಿದ್ದೆ. ಆದರೆ ನೀವು ಎಂದಿಗೂ ನನ್ನನ್ನು ಮಗಳಿಗಿಂತ ಕಡಿಮೆ ಎಂದು ಭಾವಿಸಲಿಲ್ಲ. ಮಾವ ಈಗ ಇಲ್ಲ, ಆದರೆ ನಾನು ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಬೇಕು. ನನಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದಳು. ಸರೋಜಮ್ಮನವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರು ನಡುಗುವ ಕೈಗಳಿಂದ ರತ್ನಾಳ ತಲೆಯ ಮೇಲೆ ಕೈ ಇಟ್ಟರು. ಆ ದಿನದ ನಂತರ ಮನೆಯ ವಾತಾವರಣವೇ ಸಂಪೂರ್ಣ ಬದಲಾಯಿತು. ಈಗ ಪ್ರತಿದಿನ ಬೆಳಗ್ಗೆ ರತ್ನ ಸ್ವತಃ ತನ್ನ ಅತ್ತೆಗೆ ಚಹಾ ಮಾಡಿಕೊಡುತ್ತಿದ್ದಳು. ಅವರ ಜೊತೆ ಕೂತು ಮಾತನಾಡುತ್ತಿದ್ದಳು. ವೈದ್ಯರ ಬಳಿಗೂ ತಾನೇ ಕರೆದುಕೊಂಡು ಹೋಗುತ್ತಿದ್ದಳು. ಮುಖ್ಯವಾಗಿ ಈಗ ಅವಳು ಅವರನ್ನು ಜವಾಬ್ದಾರಿಯಂತೆ ಅಲ್ಲ, ತನ್ನ ಕುಟುಂಬದ ಸದಸ್ಯರಂತೆ ಕಾಣತೊಡಗಿದ್ದಳು. ಹಾಗಿದ್ದರೆ ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಯಿತೆ? ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.